ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು TV9 ಅವರು ಆಯೋಜನೆಯನ್ನು ಮಾಡಿದ್ದಾರೆ. ರಾಜ್ಯದ ಹಾಗೂ ದೇಶದ ವಿವಿಧ ಭಾಗಗಳ ಶಿಕ್ಷಣ ಸಂಸ್ಥೆಗಳನ್ನು ಒಂದು ರೂಫಿನ ಕೆಳಗಡೆ ತೆಗೆದುಕೊಂಡು ಬಂದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಬಹಳ ಉತ್ತಮವಾದಂತಹ ಕೆಲಸ. ಈ ಒಂದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆ ಮಾಡುವಂತಹ ಜವಾಬ್ದಾರಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊಂದಿದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ CET ಪರೀಕ್ಷೆ ಹಾಗೂ ಕೌನ್ಸಿಲಿಂಗ್ ಕುರಿತು ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ 23 ಮತ್ತು 24ನೇ ತಾರೀಕು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ದಿನಾಂಕ ನಿಗದಿ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ತಯಾರಿ ಮಾಡಿದ್ದೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. PUC ರಿಸಲ್ಟ್ ಬಂದಿದೆ. ಈಗಾಗಲೇ ನಾವು ನಿನ್ನೆ ಹಾಲ್ ಟಿಕೆಟ್ ಸಹ ಬಿಡುಗಡೆಯನ್ನು ಮಾಡಿದ್ದೀವಿ. ದಯಮಾಡಿ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಹೋಗಿ ತಾವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಪರೀಕ್ಷಾ ಕೇಂದ್ರ ಮತ್ತೊಂದು ಎಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ. ಹಾಗೂ ಹಾಲ್ ಟಿಕೆಟ್ ಜೊತೆಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೀವಿ, ದಯಮಾಡಿ ಓದಿ. ಜೊತೆಗೆ ಒಂದು ಡ್ರಾಫ್ಟ್ OMR ಪ್ರಾಕ್ಟೀಸ್ OMR ಸಹ ನಿಮಗೆ ಡೌನ್ಲೋಡ್ ಆಗುತ್ತೆ. ಕೆಲವು ಕಾಲೇಜುಗಳಲ್ಲಿ OMR ಕೊಟ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಕೆಲವರು ಮಾಡಿಲ್ಲ. ಮಾಡಿದ್ರೂ ಸಹ ಇನ್ನೊಮ್ಮೆ ನಾವು ಕೊಟ್ಟಿರುವಂತಹ OMR ಪ್ರತಿಯಲ್ಲಿ ತಾವು ದಯಮಾಡಿ ಒಮ್ಮೆ ಪ್ರಾಕ್ಟೀಸ್ ಮಾಡಿ. ಇದರಿಂದ ಏನು ಅನುಕೂಲ ಆಗುತ್ತೆ ತಮಗೆ ಅಂತಂದ್ರೆ, ಪರೀಕ್ಷೆ ಮೊದಲ ದಿನದ್ದು ಪರೀಕ್ಷೆ ಹೋಗಿ ಒಮ್ಮೆ ತಾವು ನಮ್ಮ OMR ನೋಡ್ತಿದ್ದಂಗೆನೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಅದರಲ್ಲಿ ಒಂದು 2-3 ಪ್ರಶ್ನೆಗಳು ನಿಮಗೆ ಮೋಸ ಆಗ್ಬೋದು, ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ನಿಮಗೆ. ಅದ್ರ ಬದಲು ಸೇಮ್ ಪರೀಕ್ಷೆನಲ್ಲಿ ನಾವು ಯಾವ OMR ಕೊಡ್ತೀವಿ, ಯಾವ 60 ಪ್ರಶ್ನೆಗಳಿಗೆ ತಾವು ಆ ಶೇಡನ್ನು ಮಾಡಬೇಕು, ಏನು ರಿಜಿಸ್ಟರ್ ನಂಬರ್ ಹಾಕಬೇಕು, ಅದೇ OMR ಪ್ರತಿಯನ್ನು ನಿಮ್ಮ ಹಾಲ್ ಟಿಕೆಟ್ ಜೊತೆ ಡೌನ್ಲೋಡ್ ಆಗುತ್ತೆ. ದಯಮಾಡಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಈಗಾಗಲೇ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅರ್ಜಿಯಲ್ಲಿ ತಮಗೆ ಅನ್ವಯಿಸುವಂತಹ ಎಲ್ಲ ಮೀಸಲಾತಿಗಳನ್ನು ಸಹ ತಾವು ನಮೂದಿಸಿದ್ದೀರಾ. ಇದು ಅರ್ಜಿಯಲ್ಲಿ ಕೊಟ್ಟಂತಹ ಮಾಹಿತಿ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ, ನೀವು ಅರ್ಜಿಯಲ್ಲಿ ಏನು ಮೀಸಲಾತಿಗಳನ್ನು ತಾವು ತುಂಬಿರ್ತೀರಾ, ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಸೀಟು ಹಂಚಿಕೆ ಮಾಡುವಂತಹ ಸರ್ಕಾರಿ ಕೋಟದ ಸೀಟುಗಳಿಗೆ ಈ ಎಲ್ಲ ಮೀಸಲಾತಿಗಳು ಅನ್ವಯಿಸುತ್ತೆ. ಈಗ ಅರ್ಜಿ ಹಾಕುವಾಗ ತಾವು ಏನು ಸರಿಯಾಗಿ ಮಾಹಿತಿಯನ್ನು ತುಂಬಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಯಾಕೆ ಅಂತಂದ್ರೆ, ನೀವು ಈಗ ನೀಡಿರುವಂತಹ ಮಾಹಿತಿಯ ಆಧಾರದ ಮೇಲೆ ನಾವು ಮುಂದೆ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ವಿದ್ಯಾರ್ಥಿಗಳು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಅಷ್ಟು ಗಂಭೀರತೆ ಇರಲಿಲ್ಲ, ಕೆಲವು ಮಿಸ್ಟೇಕ್ ಆಗಿತ್ತು. ನಂತರ ಸಹ ನಾವು ಮಾರ್ಚ್ 30 ತನಕ ನಾವು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಕೆಲವರು ಎಡಿಟ್ ಮಾಡಿದ್ದೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ಎಡಿಟ್ ಮಾಡೋದು ಮರ್ತೋಗಿರ್ಬೋದು. ಏನು ಚಿಂತೆ ಮಾಡಬೇಡಿ, ಈಗ ಪರೀಕ್ಷಾ ಸಮಯ ಇದೆ. ತಾವು ದಯಮಾಡಿ ಪರೀಕ್ಷೆಗೆ ಓದಿ. ಪರೀಕ್ಷೆ ಆದ ನಂತರ ಸಹ ನಾವೊಂದು ವಾರ 10 ದಿವಸಗಳ ಕಾಲ ಯಾವುದಾದ್ರೂ ತಾವು ಮಿಸ್ಟೇಕ್ ಮಾಡಿತ್ತು ಅಂತಂದ್ರೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಈಗ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡುವಂಥದ್ದು, ನನ್ನ ತಪ್ಪಾಗಿದೆ, ನಾನು 2A ಇತ್ತು 2A ಹಾಕಿಲ್ಲ, ಕನ್ನಡ ಮೀಡಿಯಂ ಇತ್ತು ಕನ್ನಡ ಮೀಡಿಯಂ ಹಾಕಿಲ್ಲ ಅಂತ ಯಾವುದು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಅವಕಾಶವನ್ನು ಕೊಡ್ತೀವಿ. ತಾವು CET ಪರೀಕ್ಷೆಗೆ ಓದಿ. ದಾಖಲೆಗಳ ಪರಿಶೀಲನೆ ಹಿಂದೆಲ್ಲ ತಮಗೆ ಗೊತ್ತಿತ್ತು, ತಮಗೆ ಗೊತ್ತಿರ್ಲಿಕ್ಕಿಲ್ಲ. ಯಾರು ತಮ್ಮ ಮನೆಯಲ್ಲಿ ಆಗಲೇ PUC ಮಕ್ಕಳಿದ್ರೆ ಗೊತ್ತಿರ್ಬೋದೇನೋ. ತಾವು BEO ಕಚೇರಿಗೆ ಹೋಗ್ಬೇಕಾಗಿತ್ತು ದಾಖಲೆ ಪರಿಶೀಲನೆಗೆ. ನಾವು ಈಗಾಗಲೇ ತಮ್ಮ ಕಾಲೇಜುಗಳಲ್ಲೇ ತಾವು ದಾಖಲೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ತಾವು ಪ್ರಾಂಶುಪಾಲರ ಬಳಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡಿದ್ದೀರಾ. ಯಾವುದು ದಾಖಲೆ, ಯಾವುದು ಕನ್ನಡ ಮೀಡಿಯಮ್ಮು, ರೂರಲ್ಲು, ರಿಲಿಜಿಯಸ್ಸು ಮತ್ತೆ ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡಿದ್ರು ಅವ್ರು ಮಾತ್ರ. ಕೆಲವ್ರು ಕೇಳ್ಬೋದು, ಸರ್ ನಾವು ದಾಖಲೆ ಪರಿಶೀಲನೆ ಮಾಡ್ಕೊಂಡಿಲ್ಲ. ನಾವು ಉದಾಹರಣೆಗೆ ತಾವು ಕರ್ನಾಟಕ ರಾಜ್ಯದಲ್ಲೇನೆ 10 ವರ್ಷ ಓದಿತ್ತು ಅಂತಂದ್ರೆ ಆನ್ಲೈನಲ್ಲಿ ನಾವು ಸ್ಯಾಟ್ಸ್ ಇಂದ ಡಾಟಾವನ್ನು ತಗೊಂಡಿದ್ದೀವಿ. ಕೆಲವು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಯಾವುದೇ ರಿಸರ್ವೇಷನ್ ಅನ್ನು ಕ್ಲೈಮ್ ಮಾಡಿಲ್ಲ. ನೀವು ಯಾವುದೇ ದಾಖಲೆ ಪರಿಶೀಲನೆ ಅಗತ್ಯ ಇರಲ್ಲ ನಿಮಗೆ. ನಾವು ಇಲಾಖೆಯಿಂದನೇ ಎಲ್ಲ ಫೆಚ್ ಮಾಡಿದ್ದೀವಿ. ತಾವು ಅಪ್ಲಿಕೇಶನ್ ಆದಮೇಲೆ ತಮಗೆ ಗೊತ್ತಾಗುತ್ತೆ ಅದು
ಯಾರು ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ ಅವರಿಗೆ ಅಪ್ಲಿಕೇಶನ್ ಡೌನ್ಲೋಡೇ ಆಗಿರಲಿಲ್ಲ, ಅವ್ರಿಗೆ ನಾವು ಕಾಲೇಜಿಗೆ ಹೋಗೋದು ಕೇಳಿದ್ವಿ. ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಅಂತಂದರೆ ನಿಮ್ಮದು ದಾಖಲೆ ಪರಿಶೀಲನೆ ಅಗತ್ಯ ಇರಲ್ಲ ಅಂತ. ಈ ಎ ಹೊರತುಪಡಿಸಿ ಕೆಲವೊಂದು ವಿಶೇಷ ಕೆಟಗರಿಗಳ ವಿದ್ಯಾರ್ಥಿಗಳಿದ್ದೀರಾ. ಬಿ ಸಿ ಡಿ ಇ ಬೇರೆ ಬೇರೆ ಥರದ್ದು ನಮ್ಮಲ್ಲಿ ವಿಶೇಷ ಕೆಟಗರಿಗಳಿದೆ. ಅದ್ರ ಜೊತೆಗೆ ತಾವು ಕೆಲವರು NCC, ಸ್ಕೌಟ್ಸು, ಸ್ಪೋರ್ಟ್ಸು ಇದನ್ನೆಲ್ಲದನ್ನು ತಾವು ಟಿಕ್ ಮಾಡಿರುವಂಥವ್ರು ಇದ್ದೀರಾ, ಮೀಸಲಾತಿಯನ್ನು ಕ್ಲೈಮ್ ಮಾಡಿರುವಂಥವ್ರು. ತಮಗೆ ನಾವು ಆಕ್ಚುಲಿ KEAಗೆ ಕರೆದು ಸ್ಪೋರ್ಟ್ಸ್ ಅಂತಂದರೆ ಸ್ಪೋರ್ಟ್ಸ್ ದಾಖಲೆಗಳನ್ನ ತಮ್ಮಿಂದ ಪಡೆದು ಸ್ಪೋರ್ಟ್ಸ್ ಇಲಾಖೆಯಿಂದ ಪರಿಶೀಲನೆ ಮಾಡಬೇಕಾಗುತ್ತೆ. ಮಿಲಿಟ್ರಿನಲ್ಲಿರುವಂಥವ್ರು, ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು, ಆಲ್ರೆಡಿ ಸರ್ವಿಸಲ್ಲಿರೋರು ಇರ್ಬೋದು, ತಮ್ಮ ದಾಖಲೆಗಳನ್ನ ಆ ಇಲಾಖೆಗೆ ಕಳಿಸಿ ಪರಿಶೀಲನೆ ಮಾಡಬೇಕಾಗಿರುತ್ತೆ. ನಾವು ಈಗ ನಿಮ್ಮದು CET ಮತ್ತು ನೀಟ್ ಇರೋದ್ರಿಂದ ನಾವು ನಿಮಗೆ ಟೈಮ್ ಟೇಬಲ್ ಕೊಟ್ಟಿಲ್ಲ. 3ನೇ ತಾರೀಕು ನೀಟ್ ಆದ ನಂತರ ನಾನು ತಮಗೆ ಟೈಮ್ ಟೇಬಲ್ KEA ಪ್ರಾಧಿಕಾರದ ವೆಬ್ಸೈಟಲ್ಲಿ ಹಾಕ್ತೀನಿ. ಅವತ್ತು ನೀವು ವಿಶೇಷ ಕೆಟಗರಿ ಕ್ಲೈಮ್ ಮಾಡಿರುವಂಥವರು ಹಾಗೂ ಹೊರನಾಡು ಕನ್ನಡಿಗರು ಅಂದರೆ ಕೆಲವೊಂದು ಹೊರತುಪಡಿಸಿ ಯಾರು ದಾಖಲೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ಹೇಳಿದ್ದೀವಿ, ಅವರು ಬರಬೇಕಾಗುತ್ತೆ. ಗಡಿಬಿಡಿ ಮಾಡೋದೇನು ಬೇಡ. 4ನೇ ತಾರೀಕು ನಂತರ ತಮಗೆ ಶೆಡ್ಯೂಲನ್ನು ಕೊಡ್ತೀವಿ. ಅಲ್ಲಿವರೆಗೆ ತಾವು ಅರ್ಜಿ ಬಗ್ಗೆ ಯಾವುದು ತಲೆಬಿಸಿ ಮಾಡಬೇಡಿ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಪರೀಕ್ಷೆನಲ್ಲಿ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾ ಭಾಳಷ್ಟು ಪೇರೆಂಟ್ಸು, ಕೆಲವು ವಿದ್ಯಾರ್ಥಿಗಳು ಯೂಸ್ ಮಾಡ್ತೀರಾ. ಎಲ್ಲ ಥರದ್ದು ವಿಡಿಯೋಗಳು, ನ್ಯೂಸ್ಗಳು ಬರ್ತಿರುತ್ತೆ. ಇವತ್ತು ಪರೀಕ್ಷೆ ಅಂತಂದರೆ ಪಾರದರ್ಶಕತೆ ಇದೆಯಾ, ಏನಾದ್ರೂ ಆಗ್ಬಿಡುತ್ತೆ, ಯಾರೋ ಹೇಳ್ತಾ ಇದ್ರು ಅವರು ಎಲ್ಲ ಹೆಲ್ಪ್ ಮಾಡ್ತಾರಂತೆ, ಅವ್ರು ಸಹಾಯ ಮಾಡ್ತಾರಂತೆ, ಇದೆಲ್ಲ ಅದು ಸತ್ಯನೋ ಸುಳ್ಳೋ ಅನ್ನುವಂಥದ್ದು ತಾವ್ಯಾರೂ ಪರಾಮರ್ಶಿಸ್ಲಿಕ್ಕೆ ಹೋಗಲ್ಲ. ಆದರೆ ಆ ಸುದ್ದಿಗಳಂತೂ ತಮ್ಮ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕಿವಿಗೆ ಬೀಳ್ತಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲಿಕ್ಕೆ ನಾವು ಏನೇನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಎನ್ನುವಂಥದ್ದು ಸಂಕ್ಷಿಪ್ತವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವೆಲ್ಲ ನೋಡಿರ್ಬೋದು, ಹಾಲ್ ಟಿಕೆಟ್ ಯಾರೆಲ್ಲ ಡೌನ್ಲೋಡ್ ಮಾಡಿದರೆ ಅದರಲ್ಲಿ QR ಕೋಡ್ ಇದೆ, ಜೊತೆಗೆ ತಾವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಇದೆ. ನೀವು ಆಧಾರ್ ನಂಬರ್ ಸಹ ಹಾಕಿದ್ದೀರಾ. ಅಂದರೆ ಒಂದು ವಿದ್ಯಾರ್ಥಿ ಯಾರು ಆಧಾರ್ ಬೇಸ್ ಮೇಲೆ ನಾವು ಮಾಡಿದ್ದೀವಿ ಒಂದೇ ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ತಾವು ಫೋಟೋ ಅಪ್ಲೋಡ್ ಮಾಡಿದ್ದೀರಾ. ತಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ವಾಲಂಟಿಯರ್ಸು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋ ನಮ್ಮ ಮೊಬೈಲ್ ಆ್ಯಪಲ್ಲಿ ಬರುತ್ತೆ. ನೀವು ಬಂದಿರುವಂತಹ ವಿದ್ಯಾರ್ಥಿ ಅವರೇನಾ ಅನ್ನುವಂಥದ್ದು ನಿಮ್ಮದು ಫೋಟೋನ ತೆಗಿತೀವಿ ನಾವು. ನೀವು ಹಾಕಿರುವಂತಹ ಫೋಟೋ ಮತ್ತು ನೀವು ಪರೀಕ್ಷಾ ಕೇಂದ್ರಕ್ಕೆ ಬಂದಿರುವಂತಹ ವಿದ್ಯಾರ್ಥಿ ಒಬ್ಬರೇ ಅನ್ನುವಂಥದ್ದು ಅಲ್ಲಿ ವೆರಿಫೈ ಆಗುತ್ತೆ. ಅಷ್ಟು ಟೆಕ್ನಾಲಜಿ ಬಂದಿದೆ, ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಹೌದು, ಅವನೇ ವಿದ್ಯಾರ್ಥಿ ಅಂತಂದರೆ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗ್ತಾರೆ. ವಿದ್ಯಾರ್ಥಿ ಏನಾದರೂ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಅವನೇ ಇದ್ದಾನೆ, ತಾಂತ್ರಿಕವಾಗಿ ಇವತ್ತು ನಾವು ಸಾಕಷ್ಟು 2 ವರ್ಷದಿಂದ ಅದನ್ನು ಅಪ್ಲೈ ಮಾಡಿದ್ದೀವಿ. ಜಸ್ಟ್ 0.1% ಸಹ ಎರರ್ ಬಂದಿಲ್ಲ. ಆದರೂ ಏನಾದರೂ ಎರರ್ ಬಂತು ಅಂತಂದರೆ ಅಲ್ಲಿ ಪ್ರಿನ್ಸಿಪಾಲು ವೆರಿಫೈ ಮಾಡ್ತಾರೆ, ಬೇರೆ ದಾಖಲೆಗಳನ್ನ ಇಟ್ಕೊಂಡು ಒಳಗೆ ಬಿಡ್ತಾರೆ. ಬೇರೆನೇ ವಿದ್ಯಾರ್ಥಿ ಬಂದಿದ್ದಾನೆ ಅಂತಂದರೆ ಅವರು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗಲ್ಲ, ಅಲ್ಲಿಂದ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತೀವಿ. ಇದು ನಮ್ಮ ಒಂದು ಪಾರದರ್ಶಕತೆ ಪರೀಕ್ಷಾ ಕೇಂದ್ರಕ್ಕೆ. ಸರ್, ಪರೀಕ್ಷೆ ಬರಿತೀವಿ, ಬರ್ದಾದ್ಮೇಲೆ ರಿಸಲ್ಟು ಬರೋದ್ರೊಳಗಡೆ ಎಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂತ ಯಾರೋ ನಮ್ಮ ಫ್ರೆಂಡ್ ಹೇಳ್ತಿದ್ದ. ಪರೀಕ್ಷೆ ನೀವೇನು ಈಗ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ದಿರೋದ್ರಿಂದ 60 ಕ್ವಶನ್ಸ್ಗೆ ಬಹುತೇಕ ವಿದ್ಯಾರ್ಥಿಗಳು ಗೆಸ್ ಮಾಡಿ ಸಹ ನೀವು 60 ಕ್ವಶನನ್ನು ಶೇಡ್ ಮಾಡ್ತೀರಾ. ನಾವು ಬೆಂಗಳೂರು ಪರೀಕ್ಷಾ ಕೇಂದ್ರಗಳದನ್ನು ಪರೀಕ್ಷೆ ಆದ ತಕ್ಷಣ ನಾವು ಸ್ಕ್ಯಾನಿಂಗ್ ಶುರು ಮಾಡಿ ಪರೀಕ್ಷಾ ಕೇಂದ್ರದ ವಾರು OMR ಶೀಟನ್ನು ವೆಬ್ಸೈಟಲ್ಲಿ ಹಾಕ್ತೀವಿ. ಉದಾಹರಣೆಗೆ ಮಲ್ಲೇಶ್ವರಂ PU ಕಾಲೇಜಲ್ಲಿ ನಿಮ್ಮ ಮಗ ಪರೀಕ್ಷೆಯನ್ನು ಬರೆದಿದ್ದಾನೆ ಅಂತಂದರೆ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರದಲ್ಲಿ ಮಲ್ಲೇಶ್ವರಂ PU ಕಾಲೇಜಿನಲ್ಲಿ 500 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಂದರೆ 500 ವಿದ್ಯಾರ್ಥಿಗಳದನ್ನು ಸಹ ನಾವು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ತಾವು ನಿಮ್ಮದು ಮಗುದು ಮಾತ್ರ ಅಲ್ಲ, ಪರೀಕ್ಷಾ ಕೇಂದ್ರದಲ್ಲಿ ಬರೆದಿರುವ ಎಲ್ಲ ಮಕ್ಕಳದು OMR ಸಹ ನೀವು ನೋಡ್ಬೋದು. ಅದೇ ರೀತಿ ರಾಜ್ಯದ ಒಟ್ಟು 745 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. 3,30,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳ OMRನ ಸೆಂಟರ್ ವಾರು, ಸಬ್ಜೆಕ್ಟ್ ವಾರು ನಾವು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ಪೋಷಕರು, ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು. ಒಂದ್ಸರಿ ಸ್ಕ್ಯಾನ್ ಆಗಿ ಅಪ್ಲೋಡ್ ಆದಮೇಲೆ ನಾನು ಕೀ ಆನ್ಸರ್ ಬಿಡ್ತೀನಿ, ಅದು ಹಾಗೇ ಇರುತ್ತೆ. ಒಂದಿನ ರ್ಯಾಂಕ್ ಬಂದಾಗ ನಿಮಗೆ ನಿಮ್ಮ ಪಕ್ಕದ ಮನೆಯವರು, ಇನ್ಯಾರ್ದೋ ನಿಮ್ಮ ಸ್ನೇಹಿತರದು ಏನಾದರೂ ಅನುಮಾನ ಇದ್ದರೂ ಸಹ ಅವರ OMRನ ತಾವು ನಮ್ಮ ವೆಬ್ಸೈಟಲ್ಲಿ ನೋಡಬಹುದು. ಇದು ಪರೀಕ್ಷೆಯ ಪಾರದರ್ಶಕತೆ.
ಅಂದರೆ ಏನು ಮ್ಯಾನ್ಯುಪ್ಯುಲೇಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ನಿಮ್ಮ OMR ನಿಮ್ಮ ಫ್ರೆಂಡ್ಸ್ ಎಲ್ಲ ವೆಬ್ಸೈಟಲ್ಲಿರುತ್ತೆ. ಮತ್ತು ಇದರ ಆಧಾರದ ಮೇಲೆ ಇಲ್ಲ ಸರ್ ಇದು ಆದಮೇಲೆ ಕೌನ್ಸಿಲಿಂಗ್ ಟೈಮಲ್ಲಿ ಸ್ವಲ್ಪ ಎಲ್ಲ ಇದಾಗುತ್ತೆ. ಈಗ ನಾನೇನು ಹೇಳಿದೆ, ಪರೀಕ್ಷಾ ಕೇಂದ್ರಕ್ಕೆ ಯಾರು ಬಂದಿದ್ದೀರಾ, ಅರ್ಜಿ ಹಾಕಿರೋರೇ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡಿ ಪರೀಕ್ಷೆ ಬರೆಯೋದಕ್ಕೆ ಬಿಡ್ತೀವಿ. ನನಗೆ ಲಾಸ್ಟ್ ಇಯರ್ ಕಳೆದ ವರ್ಷ ಒಬ್ಬರು ಮಾಧ್ಯಮದವ್ರು ಕೇಳಿದರು, ಸರ್ ಪರೀಕ್ಷೆನ ಅದೇ ವಿದ್ಯಾರ್ಥಿ ಬರೀತಾನೆ, ಹಾಗಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಚೆಕ್ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೌನ್ಸಿಲಿಂಗ್ ಶುರು ಆದಮೇಲೆ ಅವನು ಕೌನ್ಸಿಲಿಂಗಲ್ಲಿ ಏನು ನೀವು ಅಡ್ಮಿಷನ್ ಆರ್ಡ್ರ್ ಕೊಡ್ತೀರಾ, ಆದರೆ ಬೇರೆ ಇನ್ನೊಬ್ಬ ವಿದ್ಯಾರ್ಥಿ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾನೆ, ಅದಕ್ಕೆ ಏನು ಮಾಡ್ತೀರಾ ಸರ್ ನೀವು? ಆಮೇಲೆ ಹೌದು, ಜನರಿಗೆ ಒಟ್ಟು ಏನೇನು ಅನುಮಾನಗಳಿದಾವೆ ಅದು ಬಗೆಹರಿಸುವಂಥದ್ದು ನಮ್ಮ ಒಂದು ಕರ್ತವ್ಯ. ಈಗ ತಾವು ಏನು ಪರೀಕ್ಷಾ ಕೇಂದ್ರದಲ್ಲಿ ವೆರಿಫೈ ಮಾಡಿದ್ರಿ, ಅದೇ ವಿದ್ಯಾರ್ಥಿ ನಾಳೆ ಯಾವುದೋ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜಿನಲ್ಲಿ ಸೀಟ್ ಅಲಾಟ್ ಆದರೆ ಆ ವಿದ್ಯಾರ್ಥಿಗೆ ನಾವು ಕಳೆದ ವರ್ಷದಿಂದ ಯಾವುದೇ ಅಡ್ಮಿಷನ್ ಆರ್ಡ್ರು ಕೊಡ್ತಿಲ್ಲ. ಮೊದಲು ಅಡ್ಮಿಷನ್ ದುಡ್ಡು ಕಟ್ತಿದ್ದಂಗೆ ಅವನಿಗೆ ಅಡ್ಮಿಷನ್ ಆರ್ಡ್ರು ಬರ್ತಿತ್ತು. ಬಂದಾದ್ಮೇಲೆ ಅವನು ಕಾಲೇಜ್ ಉಂಟು ಅವನುಂಟು KE ನಾವು ಬಿಟ್ಬಿಡ್ತಿದ್ವಿ ಅಷ್ಟಕ್ಕೆ. ಕಳೆದ ವರ್ಷ ಏನು ಮಾಡಿದ್ವಿ, ಯಾರಿಗೆ ಸೀಟು ಅಲಾಟ್ಮೆಂಟ್ ಆದರೆ ಸೀಟು ಕನ್ಫರ್ಮೇಷನ್ ಸ್ಲಿಪ್ ಅಂತ, ಅಂದರೆ ನಿನಗೆ ಸೀಟು ಖಾತ್ರಿ ಆಗಿದೆ ಅಂತೇಳಿ ಒಂದು ಪೇಪರಲ್ಲಿ ನಾವು ಪ್ರಿಂಟ್ ಮಾಡ್ಕೊಳ್ಬೇಕು. ಅವನು ಸೀದಾ ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿ ಮತ್ತೆ ನಾವು ಅದೇ ಸಾಫ್ಟ್ವೇರನ್ನು ಬಳಸ್ತೀವಿ. ಬರೆದಿದ್ದ ಕಾಲೇಜಿಗೆ ಯಾವ ವಿದ್ಯಾರ್ಥಿ ಹೋಗಿದ್ದಾನೆ ಅವನದು ಫೋಟೋನ ಅಲ್ಲಿ ಲೈವ್ ಫೋಟೋ ಅವನದನ್ನ ಚೆಕ್ ಮಾಡ್ತೀವಿ. ಅವನೇ ಬಂದಿದ್ದಾನೆ ಅಂತಂದರೆ ಅಲ್ಲಿ ಅಡ್ಮಿಷನ್ ಆರ್ಡ್ರ್ ಜನರೇಟ್ ಆಗುತ್ತೆ, ಅದು ನಮ್ಮ ಸಾಫ್ಟ್ವೇರಲ್ಲಿ ಬರುತ್ತೆ. ಇನ್ಯಾರೋ ಪರೀಕ್ಷೆ ಬರೆದು ಇನ್ಯಾರೋ ಹೋಗಿ ಸೀಟ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ. ನಾವು ತಂತ್ರಜ್ಞಾನದ ಮೂಲಕ ಇದನ್ನು ನಾವು ಕಂಟ್ರೋಲ್ ಮಾಡಿದ್ದೀವಿ. ಪರೀಕ್ಷಾ ಕೇಂದ್ರಕ್ಕೆ ಕುರಿತಂತೆ ಇನ್ನೊಂದು ಮಾಹಿತಿ ಹೇಳೋದಾದರೆ, ಡ್ರೆಸ್ ಕೋಡ್ ತಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಸಂಬಂಧ ಪಡೆದಿಲ್ದಿರುವಂತಹ ವಿಷಯಕ್ಕೆ ನಾವು ಭಾಳಷ್ಟು ಸುದ್ದಿ ಆಗಿತ್ತು ನಮ್ಮ ಪರೀಕ್ಷೆ. ನಾವು ಡ್ರೆಸ್ ಕೋಡನ್ನು ಭಾಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ, ತಮ್ಮ ಹಾಲ್ ಟಿಕೆಟ್ ಜೊತೆ ಕೊಡ್ತೀವಿ. ದಯಮಾಡಿ 2 ದಿವಸ ನಮ್ಮ ಡ್ರೆಸ್ ಕೋಡನ್ನು ಫಾಲೋ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ಈ ಮೊಬೈಲು ಜಾಮರ್ ಹಾಕಿರ್ತೀವಿ ಕ್ಲಾಸ್ ರೂಮ್ಗಳಲ್ಲಿ, ಯಾರೋ ಏನೋ ಹೇಳಿದ್ರು ಅಂತ ಮೊಬೈಲ್ ತಗೊಳೋದು, ಬ್ಲೂಟೂತ್ ಅದೆಲ್ಲದಕ್ಕೂ ಅವಕಾಶ ಇಲ್ಲ. ನಾವು ಪೊಲೀಸು ಮತ್ತು ಹೋಮ್ ಗಾರ್ಡ್ ಈ ಡ್ರೆಸ್ ಕೋಡ್ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀವಿ. ಸೊ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ, ಅದನ್ನು ಜಾಯ್ನ್ ಆಗಿ. ಮತ್ತು ಈ ಡ್ರೆಸ್ ಕೋಡು ಎಕ್ಸಾಮ್ ಗೈಡ್ಲೈನ್ಸ್ ವಿಡಿಯೋ ಕೂಡ ಎಲ್ಲರೂ ನೋಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ವಿಡಿಯೋನ ಇದು ಮಾಡ್ತಿರ್ತೀವಿ. ಇದು ಟೋಟಲ್ 30 ಮಿನಿಟ್ಸ್ ವಿಡಿಯೋ ಇದೆ, ಎಲ್ಲರೂ ಕ್ಲಿಯರಾಗಿ ನೋಡಿ. ಏನಕ್ಕಂತಂದರೆ ಮತ್ತು ನೀವು 23, 24 ಎಕ್ಸಾಮ್ಗೆ ಹೋಗ್ತಿದ್ದಾರೆ, ನಿಮಗೆ ಯಾವುದೇ ರೀತಿಯ ಗೊಂದಲ ಇರಬಾರ್ದು ಅಂತ ಹಾಕಿ ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತೀವಿ. ಹಾಗಾಗಿ ನೀವು ಈ ಅನ್ಯ ಮಾರ್ಗಗಳಿಂದ ನಾವು ಏನೋ ಒಂದು ಸಣ್ಣ ಸಹಾಯ ಆಗ್ಬಿಡುತ್ತೆ ನಮಗೆ ಅಂತ ಯಾರಾದರೂ ಮಿಸ್ಗೈಡ್ ಮಾಡಿದರೆ ದಯಮಾಡಿ ತಾವು ಕಿವಿ ಕೊಡಬೇಡಿ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ. ತುಂಬ ಸೀಟ್ಗಳಿದ್ದಾವೆ. ನೀವು ಇನ್ನೂ ನಿಮಗೆ ಪರೀಕ್ಷೆ ತನಕ ಸಮಯ ಇದೆ. ಹೆಚ್ಚು ಹಾರ್ಡ್ ವರ್ಕ್ ಮಾಡಿ, ಶ್ರಮ ಪಡಿ. ನಿಮಗೆ ಒಂದು ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಸೀಟು ಲಭ್ಯ ಆಗುತ್ತೆ. ಇದಾದಮೇಲೆ ರಿಸಲ್ಟು, ಆ ಪರೀಕ್ಷೆ ಆಗ್ತಿದ್ದಂಗೆ ನೆಕ್ಸ್ಟ್ ಡೇಯಿಂದನೇ ನಮಗೆ ರಿಸಲ್ಟಿನ ಶುರು ಮಾಡ್ತಾರೆ. ತಮಗೆಲ್ಲ ಗೊತ್ತಿರುವಂತೆ ಸೆಕೆಂಡ್ PUCದು ಫಸ್ಟು ರಿಸಲ್ಟ್ ಬಂದಿದೆ. 2ನೇ ಫಲಿತಾಂಶ ಬಂದ ನಂತರ ನಾವು ರಿಸಲ್ಟನ್ನು ಬಿಡುವಂಥದ್ದು. CET ರ್ಯಾಂಕು ಹೇಗೆ ಕೊಡ್ತೀರಾ ಸರ್ ನೀವು? ಸುಮಾರು ಮಕ್ಕಳಿಗೆ, ಪೇರೆಂಟ್ಸಿಗೆ ಗೊತ್ತಿರಲ್ಲ CET ರ್ಯಾಂಕ್ ಅಂದರೆ. ನೀಟ್ ಅಂತಂದರೆ ತಮ್ಗೆ ಗೊತ್ತಿದೆ, ನೀಟಲ್ಲಿ ಬರೆಯುವ ನೀಟ್ ಪರೀಕ್ಷೆಯ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ಕೊಡುವಂಥದ್ದು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲಿಂದನೂ ಒಂದು ನಿಯಮನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಎಂಟ್ರೆನ್ಸ್ ಪರೀಕ್ಷೆಗೆ ಮಾತ್ರ ಮಹತ್ವ ಕೊಡಬಾರ್ದು, ಕ್ಲಾಸ್ ರೂಮಲ್ಲಿ ಏನು ಕಲಿತಾರೆ ಮಕ್ಕಳು ಅದಕ್ಕೆ ಸಹ ಮಹತ್ವ ಕೊಡಬೇಕು ಅಂತೇಳಿ CET ಪರೀಕ್ಷೆಯ 50% ಹಾಗೂ PUCಯ 50% ತಗೊಂಡು ನಾವು ನಮ್ಮ ರ್ಯಾಂಕ್ ಕೊಡುವಂಥದ್ದು. ನಮ್ಮಲ್ಲಿ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮ್ ಸೈನ್ಸು, ಯೋಗ ಆ್ಯಂಡ್ ನ್ಯಾಚುರೋಪತಿ, ನರ್ಸಿಂಗು, ಫಾರ್ಮಾ ಡಿ ಫಾರ್ಮಾ ಎಲ್ಲದಕ್ಕೆ ಕೊಡ್ತೀವಿ ಸರ್. ಎಲ್ಲದಕ್ಕೂ ಈಗೇನಾ? ಇಲ್ಲ. ನಮ್ಮಲ್ಲಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ PCM 3 ಸಬ್ಜೆಕ್ಟ್. ಪ್ರಸನ್ನ ಸರ್ ಹೇಳಿರೋ ಥರ ನಾವು ಇವಾಗಲೇ ನಮ್ಮ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ರ್ಯಾಂಕ್ ಯಾವ ಥರ ನಿಮ್ಮದು ಡಿಸೈಡ್ ಆಗುತ್ತೆ. KCET ರ್ಯಾಂಕ್ ಥಿಯರಿ 50% ಮತ್ತು CET 50% ಮಾರ್ಕ್ಸಿಂದ ಡಿಸೈಡ್ ಆಗುತ್ತೆ. ಆ ವಿಡಿಯೋನು ಕೂಡ ಕ್ಲಿಯರಾಗಿ ಮಾಡಿದ್ವಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಲ್ಲಾಂದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿದೆ. ಅದನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ನೋಡಬೇಕಾಗಿ ಕಳಕಳಿಯ ವಿನಂತಿಗಳು. ನೀವೇನು ಪರೀಕ್ಷೆ ಬರೀತೀರಾ ಅದ್ರದ್ದು 50%, PUCದು PCM ಸಬ್ಜೆಕ್ಟ್ದು 50%.
ಅದೇ ರೀತಿ ಫಾರ್ಮ್ ಸೈನ್ಸಸ್ಸು ತಮ್ಗೆ ಗೊತ್ತಿದೆ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಿಶರೀಸು, ಫಾರೆಸ್ಟ್ರಿ, ಒಂದಷ್ಟು ಫಾರ್ಮ್ ಸೈನ್ಸಸ್ ಕೋರ್ಸಸ್ ಇದೆ. ಅದಕ್ಕೆ ರ್ಯಾಂಕ್ ಏನು ಕೊಡ್ತೀವಿ, PCMB 4 ಸಬ್ಜೆಕ್ಟ್ ಇನ್ 50% ಹಾಗೂ PUCದು 4 ಸಬ್ಜೆಕ್ಟ್ ಇನ್ 50%. ತಾವು ವೆಟರ್ನರಿ ತುಂಬ ಡಿಮ್ಯಾಂಡ್ ಇರುವಂಥದ್ದು, ತುಂಬ ಪೇರೆಂಟ್ಸು ಅದನ್ನು ಹಾಕ್ತಾರೆ, ತಮಗೆಲ್ಲ ಗೊತ್ತಿದೆ. ವೆಟರ್ನರಿನಲ್ಲಿ ಮಾತ್ರ ವೆಟರ್ನರಿ ಇಲಾಖೆ ಮತ್ತು ಕೌನ್ಸಿಲ್ದು ಒಂದು ನಿರ್ದೇಶನದಂತೆ PCB ಅದು PUCದು 50% ಮಾರ್ಕ್ಸನ್ನು ಕನ್ಸಿಡರ್ ಮಾಡಲ್ಲ. ಓನ್ಲಿ CETಯ PCB ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿಯ ಅಂಕಗಳನ್ನು ಆಧರಿಸಿ ಈ ವೆಟರ್ನರಿ ಸೈನ್ಸಿಗೆ ರ್ಯಾಂಕ್ ಕೊಡುವಂಥದ್ದು. ಅದೇ ರೀತಿ ನಮ್ಮಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತೇಳಿ ಒಂದು ಕೋರ್ಸ್, ಒಂದಷ್ಟು ಕೋರ್ಸ್ ಇದೆ. ಅದಕ್ಕೆ PUC ಮೇಲೆ ಮಾತ್ರ ನಾವು ಮಾರ್ಕ್ಸ್ ಕೊಡುವಂಥದ್ದು. ನರ್ಸಿಂಗಿಗೆ ಸಂಬಂಧಪಟ್ಟಂತೆ PCB ಮೇಲೆ ಮಾತ್ರ ಮಾರ್ಕ್ಸ್ ಕೊಡುವಂಥದ್ದು. ಅದೆಲ್ಲದು ನಮ್ಮ ವೆಬ್ಸೈಟಲ್ಲಿದೆ. ಅದು ಸಂಕ್ಷಿಪ್ತವಾಗಿ ನಾನು ತಮಗೆ ಹೇಳಿದ್ದೀನಿ. ನಿಮಗೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಈಗ ಅಷ್ಟು ಮಹತ್ವವಿಲ್ಲ, ಆದರೂ ತಾವೆಲ್ಲ ಇದ್ದೀರಾ. ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದರೆ, ನೀವು ಇಲ್ಲಿ ಎಷ್ಟು ಕಾಲೇಜುಗಳು ಇದೆ, ಕಾಲೇಜುಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿ ಯಾವುದು ಕಾಲೇಜು ಒಳ್ಳೆಯದು. ಕೆಲವು ಮಕ್ಕಳಿಗೆ ಇಂಜಿನಿಯರಿಂಗೇ ಹೋಗಬೇಕು ಅಂತ ತುಂಬ ಸ್ಪಷ್ಟವಾದ ಗುರಿ ಇದೆ. ಕೆಲವರಿಗೆ MBBS ನಾವು ಟ್ರೈ ಮಾಡ್ತೀವಿ, ಅದು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟು ಡೆಂಟಲ್ಲು, ಅದು ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಂಗು. ಈ ಥರದ್ದು ಆಯ್ಕೆಗಳು ಇದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂಬೈನ್ಡ್ ಕೌನ್ಸಿಲಿಂಗನ್ನು ನಾವು ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತಂದರೆ, ನೀಟ್ ಫಲಿತಾಂಶವನ್ನು ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸೀಟ್ ಅಲಾಟ್ ಮಾಡುವಂಥದ್ದು. CET ಫಲಿತಾಂಶವನ್ನು ಆಧರಿಸಿ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ವೆಟರ್ನರಿ, ಫಾರ್ಮಾ ಡಿ ಫಾರ್ಮಾ, ನರ್ಸಿಂಗು, ಇದಕ್ಕೆ ನಾವು ಸೀಟನ್ನು ಅಲಾಟ್ ಮಾಡುವಂಥದ್ದು. ಇದು ಬೇರೆ ಬೇರೆ ಅಲಾಟ್ ಮಾಡ್ತೀವ? ಇಲ್ಲ. ನೀವೀಗ ಅರ್ಜಿಯನ್ನು ಏನು ಹಾಕಿದ್ದೀರಾ, ಯಾರೆಲ್ಲ ನೀಟು ಪರೀಕ್ಷೆಯನ್ನು ತಾವು ಬರೀತೀರಾ, ನೀವು ಮತ್ತೊಮ್ಮೆ ಅರ್ಜಿ ಹಾಕುವಂಥ ಅಗತ್ಯ ಇಲ್ಲ. ಒಂದ್ಸರಿ ನಿಮ್ಮದು ನೀಟ್ ರಿಸಲ್ಟ್ ಬರ್ತಿದ್ದಂಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರೇನು ನೀಟು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಅವರು ಕರ್ನಾಟಕ ರಾಜ್ಯದ, ಇಡೀ ದೇಶದ ಎಷ್ಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದು ಎಲಿಜಿಬಲ್ ಆಗಿದ್ದಾರೆ ಅವ್ರದ್ದು ಡಾಟಾವನ್ನು ನಮಗೆ ಕೊಡ್ತಾರೆ. ನೀವು ಒಂದು ವೇಳೆ ನೀಟ್ ಪರೀಕ್ಷೆಯನ್ನು ಬರೆದಿದ್ರೆ, ನೀವು ನಮ್ಮಲ್ಲಿ ಅರ್ಜಿ ಹಾಕಿದ್ರೆ, ನಾವೇನೇ ನಿಮ್ಮ ಒಂದು ಅರ್ಜಿ ಜೊತೆಗೆ ಆ ನೀಟ್ ರ್ಯಾಂಕನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆಯನ್ನು ಬರೆದಿದ್ದೀವಿ, ನಾವು CET ಬರದೇ ಇಲ್ಲ ಅಂತನ್ನೋರಿಗೂ ಅರ್ಜಿ ಹಾಕೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೆಲವರು ಅರ್ಜಿ ಹಾಕಿದ್ದಾರೆ, ಅವ್ರದ್ದು ನಾವು ಡಾಟಾ ನೀಟ್ ಜೊತೆಗೆ ಮ್ಯಾಚ್ ಮಾಡ್ತೀವಿ. ಸರ್, ನಾವು ಅರ್ಜಿ ಹಾಕುವಂಥದ್ದು ಮರ್ತೋಗಿತ್ತು, ನಾವು ಬರೀ ನೀಟ್ ಪರೀಕ್ಷೆಯನ್ನು ಬರೆದಿದ್ದೀವಿ, ಕರ್ನಾಟಕ ರಾಜ್ಯದ ಮೆಡಿಕಲ್ಲು ಮತ್ತು ಡೆಂಟಲ್ಲು, ಆಯುಷ್ CETಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಮಗೆ ಇನ್ನೊಮ್ಮೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಸಿಗುತ್ತಾ? ಎಸ್, ಖಂಡಿತ. ನೀಟ್ ಪರೀಕ್ಷೆ ಆದ ನಂತರ ನಾವು ನೀಟ್ ರಿಸಲ್ಟ್ ಬರ್ತಿದ್ದಂಗೆ ಒಂದು ವಾರ ಓಪನ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆ ಬರೆದು ನಮ್ಮಲ್ಲಿ ಅರ್ಜಿ ಹಾಕಿಲ್ಲ ಅಂತಂದರೆ ನಿಮಗೆ ಅವಕಾಶವನ್ನು ಕೊಡ್ತೀವಿ. KCET ಅರ್ಜಿ ಹಾಕಿ KCET ಪರೀಕ್ಷೆ ಬರೀತಿರುವಂಥವ್ರು, ನೀವು ನೀಟ್ ನಿಮ್ಮ ಪಾಡಿಗೆ ನೀವು ನೀಟ್ ಬರೀರಿ, ನಿಮ್ಮ ನೀಟು ಪರೀಕ್ಷೆ ರ್ಯಾಂಕನ್ನು ತಗೊಂಡು ನಿಮ್ಮ ಅರ್ಜಿ ಜೊತೆ ಜೋಡಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ನಾಳೆ ನಿಮಗೆ ಕೌನ್ಸಿಲಿಂಗ್ ಶುರುವಾಗುವಾಗ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ ನಾವು ಬಿಡ್ತೀವಿ. ಅದನ್ನು ತಾವು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ನೀಟ್ ರ್ಯಾಂಕು, ಇಂಜಿನಿಯರಿಂಗ್ ರ್ಯಾಂಕು, ಫಾರ್ಮ್ ಸೈನ್ಸ್ ರ್ಯಾಂಕು, ವೆಟರ್ನರಿ ರ್ಯಾಂಕು, ನರ್ಸಿಂಗ್ ರ್ಯಾಂಕು, ಎಲ್ಲ ರ್ಯಾಂಕು ಸಹ ಡಿಸ್ಪ್ಲೇ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ನಾನು ಶುರು ಮಾಡಿದರೆ, ನಾನು ಹೇಳಿದ್ನಲ್ಲ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತ, ಆಪ್ಷನ್ ಎಂಟ್ರಿ ಲಾಗಿನ್ನನ್ನು ನಾವು ಶುರು ಮಾಡಿದರೆ ನಿಮಗೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು, ವೆಟರ್ನರಿ ಕಾಲೇಜು, ಫಾರ್ಮ್ ಸೈನ್ಸು, ಅಂದರೆ ನಿಮ್ಮದು ಯಾವ್ಯಾವುದಕ್ಕೆ ರ್ಯಾಂಕ್ ಇದೆ ಆ ರ್ಯಾಂಕಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಕಾಲೇಜುಗಳ ಒಂದು ಡಿಸ್ಪ್ಲೇ ಆಗುತ್ತೆ. ತಾವಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ನಿಮಗೆ ಸರ್ ನಾವು ಹೆಂಗೆ ಆಪ್ಷನ್ ಎಂಟ್ರಿ, ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ, ನೀವು ಚಿಂತೆ ಮಾಡಬೇಡಿ, ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್, ಸೀಟು ಹೇಗೆ ಏನು, ಕೆಲವು ಕಾಲೇಜಿಂದ ಎಲ್ಲ ಫೋನ್ ಬರ್ತಾ ಇದೆ ನಮಗೆ, ಅಡ್ಮಿಷನ್ ಆಗಿಬಿಡಿ ಆಮೇಲೆ ನಮಗೆ ಸೀಟ್ ಸಿಗಲ್ಲ, ಈಗಲೇ ಬಂದು ಅಡ್ಮಿಷನ್ ಆಗಿ ದುಡ್ಡು ಕೊಟ್ಟು ಬುಕ್ ಮಾಡಿಬಿಡಿ ನಮಗೆ. ನನ್ನ ವಿನಂತಿ ಏನು ಅಂತಂದರೆ, ಎಲ್ಲ ಕಾಲೇಜ್ಗಳನ್ನ ವಿಸಿಟ್ ಮಾಡಿ, ಇಲ್ಲೇನೆ ನಿಮಗೆ 87-88 ಕಾಲೇಜ್ ಸಿಗುತ್ತೆ, ವಿಸಿಟ್ ಮಾಡಿ, ಸ್ಟಡಿ ಮಾಡಿ. ಆದರೆ ನನ್ನ ಒಂದು ವಿನಂತಿ ಏನಂತಂದರೆ, ಅದು ನಿಮಗೆ ಬಿಟ್ಟಂಥದ್ದು. ಬಟ್ ನಾನೇನು ಮಾಡ್ತೀನಿ KEAನಲ್ಲಿ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ರಾಜ್ಯ ಸರ್ಕಾರ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಅಸೋಸಿಯೇಷನ್ ಜೊತೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಂತೆ 40-45%, ಅಂದರೆ 2 ಥರ ಕೆಟಗರಿ ಕಾಲೇಜ್ ಬರುತ್ತೆ, ಮೈನಾರಿಟಿ ಕಾಲೇಜು, ನಾನ್ ಮೈನಾರಿಟಿ ಕಾಲೇಜ್ ಅಂತ. 17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ,
17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಪೂರ್ತಿ ಸೀಟ್ಗಳು KEA ಮೂಲಕ ಅಲಾಟ್ ಆಗುತ್ತೆ. ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ 40ರಿಂದ 45ರಷ್ಟು ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಲಾಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಉದಾಹರಣೆ 100 ಸೀಟ್ ಇದೆ ಒಂದು ಕಾಲೇಜಲ್ಲಿ ಅಂತಂದ್ರೆ ನೀವು ನಮ್ಮ ಮುಖಾಂತರನೇ 40ರಿಂದ 45 ಸೀಟು KEA ಮೂಲಕ ಅಲಾಟ್ ಆಗುತ್ತೆ. ಉಳಿದಿದ್ದು 30% ಕಾಮೆಟ್ಗೆ ಮೂಲಕ, ಉಳಿದಿದ್ದ ರಿಮೈನಿಂಗ್ ಏನು 25% 20% ಮೈನರ್ ಡಿಫರೆನ್ಸ್ ಆಗುತ್ತೆ. ಅದು ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟಿಂದ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅಗ್ರಿಮೆಂಟ್ ಥರ. ನಿಮ್ಮ ಮಕ್ಕಳು ಒಳ್ಳೆ ರ್ಯಾಂಕ್, ಉದಾಹರಣೆಗೆ ಕಳೆದ ವರ್ಷ 78ರಿಂದ 80 ಸಾವಿರ ಸೀಟ್ಗಳು KEA ಪಾಲಿಗಿತ್ತು. ಇಂಜಿನಿಯರಿಂಗ್ ಮಾತ್ರ ಹೇಳ್ತಿದ್ದೀನಿ ನಾನು. ಈ ಸೀಟ್ಗಳನ್ನ ನಾವು ಅಲಾಟ್ ಮಾಡಿದ್ದೀವಿ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ರಿಸರ್ವೇಷನ್ ಪ್ರಕಾರ. ಅಷ್ಟು ಹಾರಿ ಬಿದ್ದು ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಹೋಗಿ ಅಡ್ಮಿಷನ್ ಆಗಿ, ಅಲ್ಲ ನಿಮಗೆ ತುಂಬ ಕ್ಲಾರಿಟಿ ಇದೆ, ಇಲ್ಲ ನಾವು ಒಳ್ಳೆ ಕಾಲೇಜ್ ಬೇಕು, ನಮ್ಮ ಮಗುಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಮಾಡಿಸಿ ನಾವು ಬಿಟ್ಬಿಡ್ತೀವಿ, ನಿಮ್ಮ KEA ಕೌನ್ಸಿಲಿಂಗಲ್ಲಿ ಭಾಗವಹಿಸಲ್ಲ, ನಮಗೆ ಆಸಕ್ತಿ ಇಲ್ಲ, ಸುಮ್ಮನೆ ಒಂದು ಇರಲಿ ಅಂತೇಳಿ ಒಂದು CT ಬರೆದಿದ್ದೀವಿ, ನೋ ಪ್ರಾಬ್ಲಮ್, ಹೋಗಿ ತಾವು ಎಕ್ಸಾಮಿಗೆ ಓದ್ತಾ ಇದ್ರೆ ಪೇರೆಂಟ್ಸಿಗೆಲ್ಲ ಟೆನ್ಷನಲ್ಲಿ ಇರ್ತೀರ, ನನಗೆ ಗೊತ್ತು. ದಯಮಾಡಿ ತಾವು ಫ್ರೀ ಇದ್ದರೆ ನಮ್ಮ KEA ವೆಬ್ಸೈಟಲ್ಲಿ ಹೋಗಿ ಕಳೆದ ವರ್ಷದ್ದು, ಅದಕ್ಕಿಂತ ಹಿಂದಿನ ವರ್ಷದ್ದು ಕಾಲೇಜ್ ವೈಸ್, ಗ್ರೂಪ್ ವೈಸ್, ರೌಂಡ್ ವೈಸ್ ಕಟ್ ಆಫ್ ಇದೆ. ತಾವು ಸ್ಟಡಿ ಮಾಡಿ, ಯಾವುದು ಓದೋರಿಗೆ ಯಾವ ರ್ಯಾಂಕಿಂಗ್ ನಿಂತಿತ್ತು, ಯಾವ ರ್ಯಾಂಕ್ ಒಂದು ಚೀಟಿನಲ್ಲಿ ಬರ್ಕೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತೆ. ನಾನು ಇಂಜಿನಿಯರಿಂಗಿಂದ ಹೇಳಿದೆ. ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ, ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ, ಈ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಾಧಿಕಾರದಿಂದ ಬಯಸ್ತೀನಿ. ಈ 3 ಕೋರ್ಸುಗಳ 100% ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಅಲಾಟ್ ಆಗುವಂಥದ್ದು. ಇವತ್ತು 2022ಕ್ಕಿಂತ ಪೂರ್ವದಲ್ಲಿ ಡೈರೆಕ್ಟು ಸೂಟ್ ಕೇಸ್ ತಗೊಂಡೋಗಿ ಕಾಲೇಜಿಗೆ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ರಿ. ಇವತ್ತು ಕೆಲವರಿಗೆ, ಹಳೆ ಕಾಲದವರಿಗೆ ಅದೇ ಮೈಂಡ್ ಸೆಟ್ ಇದೆ. ಯಾವುದು ನೀವು ನೇರ ಕಾಲೇಜು ಮ್ಯಾನೇಜ್ಮೆಂಟು, ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿ ತಾವು ಸೂಟ್ ಕೇಸ್ ತಗೊಂಡು ಮ್ಯಾನೇಜ್ಮೆಂಟ್ ಸೀಟ್ ಕೊಡಿ ಅಂತ ಕೇಳಿದರೆ ಖಂಡಿತ ಅವರು ಒಪ್ಪಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಿಯಮ ಚೇಂಜ್ ಆಗಿದೆ, ನಿಮ್ಮ ನೀಟು ರ್ಯಾಂಕ್ ಆಧಾರದ ಮೇಲೆ KEA ಅವರು ಅಲಾಟ್ ಮಾಡ್ತಾರೆ, ದಯಮಾಡಿ KEAಗೆ ಹೋಗಿ ಅಂತ. ನಿಮಗೆ ಯಾರಾದ್ರೂ ಮಧ್ಯವರ್ತಿಗಳು ಭೇಟಿಯಾಗಿ, ನೀವು ಮಧ್ಯವರ್ತಿಗಳ ಹತ್ರ ಹೋದ್ರೆ ನಾನು ಎಲ್ಲ ಕಾಲೇಜಲ್ಲಿ ರೆಡಿ ಮಾಡಿದ್ದೀನಿ, ಕೊಡಿ ದುಡ್ಡನ್ನ ಅಂತ ತಗೊಳ್ತಾರೆ. ನೀವು ಡಿಸೈಡ್ ಮಾಡಿ, ಪೇರೆಂಟ್ಸು ವಿದ್ಯಾರ್ಥಿಗಳು. ಸುಪ್ರೀಂ ಕೋರ್ಟ್ ಆದೇಶದಂತೆ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ 100% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಆಗುತ್ತೆ. ಸರ್ 100% ಸೀಟು ಹಂಗಿದ್ರೆ ಗೌರ್ಮೆಂಟ್ ಫೀಸಲ್ಲೇನೆ ಆಗುತ್ತಾ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ. ಅದು ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅವರು ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 85% ಸೀಟುಗಳು KEA ಮೂಲಕ ಅಲಾಟ್ ಆಗುತ್ತೆ. 15% ಗೌರ್ಮೆಂಟ್ ಕಾಲೇಜ್ಗಳ ಸೀಟು MCC ಮೂಲಕ ಅಲಾಟ್ ಆಗುತ್ತೆ. ಸರ್ಕಾರನೇ ಫೀಸು ಫಿಕ್ಸ್ ಮಾಡುತ್ತೆ. ಖಾಸಗಿ ಕಾಲೇಜುಗಳಲ್ಲಿ 40% ಸೀಟುಗಳು KEA ಮೂಲಕ ಸರ್ಕಾರಿ ಕೋಟದ ಸೀಟು ಅಂತ ಅವರು ಬಿಟ್ಟುಕೊಡ್ತಾರೆ. ಅದರಲ್ಲಿ ಸಣ್ಣ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜು ಕೆಲವಿದಾವೆ. ಅದರಲ್ಲಿ ಮಾತ್ರ ಸೀಟ್ ಶೇರಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರು 25% ಮಾತ್ರ ಕೊಡ್ತಾರೆ. ಉಳಿದ ಎಲ್ಲ ಮೆಡಿಕಲ್ ಕಾಲೇಜ್ ಅವರು ನಮಗೆ 40% ಅಷ್ಟು ಸೀಟು, ಡೆಂಟಲ್ ಅವರು 35% ಅಷ್ಟು ಸೀಟು ನಿಮ್ಮ ಮಕ್ಕಳಿಗೆ, ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಬಿಟ್ಟು ಕೊಡ್ತಾರೆ. ಅದಕ್ಕೆ ಫೀಸು ಸಹ ಸರ್ಕಾರ ಫಿಕ್ಸ್ ಮಾಡುತ್ತೆ. ತಮಗೆಲ್ಲ ಗೊತ್ತಿದೆ, ನಾಮಿನಲ್ ಫೀಸ್ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ. ಇನ್ನು ಉಳಿದಂತಹ ಈ ನಮಗೆ 40% ಕೊಟ್ಟಾದ್ಮೇಲೆ ಇನ್ನು ಉಳಿದ 40% ಸೀಟನ್ನ ಹೈಯರ್ ಫೀಸ್ ಸೀಟ್ ಅಂತೇಳಿ ಇಡ್ತಾರೆ. ಅದು ಸಹ ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಫೀಸು ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಅಂದ್ರೆ ಅವ್ರ ಜೊತೆ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದೇ ಫಿಕ್ಸ್ ಮಾಡುತ್ತೆ. ಕಳೆದ ವರ್ಷ ತಮ್ಗೆ ಗೊತ್ತು 12 ಲಕ್ಷ ಚಿಲ್ಲರೆ ಆ ಫೀಸ್ ಇತ್ತು. ಅಲ್ಲಿಗೆ 40 80 ಆದ್ರೆ ಇನ್ನು ಉಳಿದಂತಹ 20% ಸೀಟ್ ಏನಿದೆ ಅದರಲ್ಲಿ 15% NRI ವಿದ್ಯಾರ್ಥಿಗಳಿಗೆ, 5% ಮಾತ್ರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂತೇಳಿ ನಿಗದಿಯಾಗಿದೆ. ಆ ಫೀಸು ಮಾತ್ರ ಕಾಲೇಜ್ ಅವರೇ ಫಿಕ್ಸ್ ಮಾಡ್ತಾರೆ. ಫೀಸು ಮಾತ್ರ ಕಾಲೇಜ್ ಅವರು ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ನಾವು ನಮ್ಮ ವೆಬ್ಸೈಟಲ್ಲಿ ನಿಮಗೆ ಹಾಕ್ತೀವಿ. ಆದರೆ ಅಡ್ಮಿಷನ್ ಮಾತ್ರ KEA ಮುಖಾಂತರ, ನಿಮ್ಮ ನೀಟ್ ರ್ಯಾಂಕ್ ಮುಖಾಂತರ. ಉದಾಹರಣೆಗೆ ತಾವೊಂದು ಕಾಲೇಜಿಗೆ ಹೋಗ್ಬೇಕು ಅಂತ ನೀವು ಕಾಲೇಜಲ್ಲಿ ಹೋಗಿ ಎಲ್ಲ ಕಾಲೇಜಿಗೆ ಹೋಗಿ ಮಾತಾಡ್ಕೊಂಡು ಬಂದ್ರು ಕಾಲೇಜವ್ರು ನೇರ ಅಡ್ಮಿಷನ್ ಮಾಡಲ್ಲ, KEA ಮುಖಾಂತರ ಬನ್ನಿ ಅಂತ ಹೇಳ್ತಾರೆ.
ನಿಮ್ಮ ಮಗುದು 8 ಲಕ್ಷ ರ್ಯಾಂಕ್ ಇದೆ, ನೀವು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀರಾ ಮ್ಯಾನೇಜ್ಮೆಂಟ್ ಸೀಟಿಗೆ, ಕಾಲೇಜವ್ರು ಹೇಳಿದರೆ KE ಮೂಲಕ ಬನ್ನಿ ಅಂತ, ನೀವು ಫುಲ್ ಜೋಶಲ್ಲಿ, ನಾವು ಕಾಲೇಜಲ್ಲೆಲ್ಲ ಮಾತಾಡಿದ್ವಿ, ನಾವು ಒಂದು ಬುಕ್ ಮಾಡಿದ್ದೀವಿ ಸೀಟು, ಆ ಕಾಲೇಜವ್ರು ಒಪ್ಪಿದ್ದಾರೆ, ಜಸ್ಟ್ KE ಮುಖಾಂತರ ಬನ್ನಿ ಅಂತ ಹೇಳಿದ್ದಾರೆ. KE ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ, ಅಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನಿಮ್ಮ ಮಗುದು 8 ಲಕ್ಷದ್ದು ಸೀಟ್ ಇದೆ, 8 ಲಕ್ಷ ರ್ಯಾಂಕ್ ಇದೆ. ಇಬ್ರು ವಿದ್ಯಾರ್ಥಿಗಳು 6 ಲಕ್ಷ, ನಿಮ್ಗಿಂತನೂ ಕಡಿಮೆ ಇರುವಂತಹ 6 ಲಕ್ಷದ ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೊಂಡು ಬಂದಿದ್ರು ನಿಮಗೆ ನಾವು ಸೀಟ್ ಕೊಡಲ್ಲ, ನಾವು ಅಂದರೆ ನಮ್ಮ ಸಾಫ್ಟ್ವೇರ್ ಕೊಡಲ್ಲ. ಅದು ಯಾರು ಕಡಿಮೆ ರ್ಯಾಂಕ್ ಇರೋರಿಗಿದೆ ಅವ್ರಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ಪೋಷಕರು ವಿದ್ಯಾರ್ಥಿಗಳು ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಮಾಡಿಸುವಂಥವ್ರು ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ, ನಿಮ್ಮ ಮಗುವಿನ ರ್ಯಾಂಕ್ ಸಹ ಇರಬೇಕು. ಹಾಗಾಗಿ ಇದು ಸಹ ಅಷ್ಟೇ, ಕಾಲೇಜಿಂದ ಕಾಲೇಜಿಗೆ ಮ್ಯಾನೇಜ್ಮೆಂಟು ಮತ್ತು NRI ಸೀಟ್ಗಳದ್ದು ಫೀಸು ವ್ಯತ್ಯಾಸ ಇದೆ. ಕಾಲೇಜವರಿಗೆ ಸರ್ಕಾರ ಪೂರ್ಣ ಸ್ವತಂತ್ರವನ್ನು ಕೊಟ್ಟಿದೆ, ಅವರು ಎಷ್ಟು ಬೇಕಾದ್ರೂ ಡಿಕ್ಲೇರ್ ಮಾಡ್ಬೋದು. ಮ್ಯಾಕ್ಸಿಮಮ್ 45 ಲ್ಯಾಕ್ ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿಸಿತ್ತು, ಅದರಂತೆ ಅವರು ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜುಗಳು ಸಹ ಇದ್ದಾವೆ. ಸೀಟ್ ಶೇರಿಂಗಲ್ಲಿ ಮತ್ತು ಫೀಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ತಾವು ಅದು ಅಷ್ಟು ಡೀಟೇಲ್ ಹೋಗಲ್ಲ, ನಿಮಗೀಗ ಅದು ಅಗತ್ಯ ಇಲ್ಲ. ನಾನಿಲ್ಲಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷು 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ತಾವು ಕಾಲೇಜುಗಳನ್ನೆಲ್ಲ ಸ್ಟಡಿ ಮಾಡಿ, ಕಳೆದ ವರ್ಷದ ಕಾಲೇಜುಗಳ ಎಲ್ಲ ರ್ಯಾಂಕನ್ನು ಸ್ಟಡಿ ಮಾಡಿ, ನಿಮ್ಮ ಮಗುದು ನೀಟ್ ರ್ಯಾಂಕ್ ಆಧಾರದ ಮೇಲೆ ತಾವು ಮೆಂಟಲಿ ರೆಡಿಯಾಗಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು, ಕಾಲೇಜು ಆಯ್ಕೆ ಮಾಡುವಂಥದ್ದು ಇತ್ತೀಚೆಗೆ ತಾವು ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಇಂಥ ಎಕ್ಸ್ಪೋಗಳಿಗೆ ವಿಸಿಟ್ ಮಾಡಿದರೆ ಒಂದೇ ಪ್ಲಾಟ್ಫಾರ್ಮಲ್ಲಿ ನೀವು ಹೆಚ್ಚಿನ ಕಾಲೇಜ್ ಬಗ್ಗೆ ಮಾಹಿತಿ ತಗೊಳ್ಬೋದು. ಅದು ಬಿಟ್ಟರೆ ಆ ಕಾಲೇಜಿನ ವೆಬ್ಸೈಟನ್ನು ತಾವು ನೋಡಬೇಕು. 200ಕ್ಕಿಂತನೂ ಹೆಚ್ಚು ಕಾಲೇಜ್ ಇರುವಾಗ ಅಷ್ಟು ಕಾಲೇಜು ತಾವು ವೆಬ್ಸೈಟ್ ನೋಡೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೋಸ್ಕರ ಕಳೆದ ವರ್ಷ ಒಂದು ನಾವೇನು ಮಾಡಿದ್ವಿ ಅಂತಂದರೆ, ವಿದ್ಯಾರ್ಥಿ ತಾವು ಲಾಗಿನ್ ಆದಮೇಲೆ ತಾವು ಯಾವ ಕಾಲೇಜ್ ಬೇಕೋ ಆ ಕಾಲೇಜಿನ ಇನ್ಫಾರ್ಮೇಷನ್ ಸಹ ನಮ್ಮ ವೆಬ್ಸೈಟಲ್ಲಿ ತಾವು ನೋಡ್ಬೋದು. ಉದಾಹರಣೆಗೆ ಕಳೆದ ವರ್ಷ ನೀವು ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಕಟ್ ಆಫ್ ಮಾಡ್ಕೊಂಡು ಒಂದು 25 ಕಾಲೇಜ್ ತಾವು ಪಟ್ಟಿ ಮಾಡಿಟ್ಕೊಂಡು 25 ಕಾಲೇಜುಗಳ ಇನ್ಫಾರ್ಮೇಷನ್ ಸಹ ನಮ್ಮ ಒಂದೇ ವೆಬ್ಸೈಟಲ್ಲಿ ತಾವು ನೋಡ್ಬೋದು. ಎಲ್ಲ ಕಾಲೇಜ್ ವೆಬ್ಸೈಟ್ ನೋಡಾಗತ್ತೆ ಇಲ್ಲ. ಏನು ನೋಡ್ಬೋದು? ಆ ಕಾಲೇಜಿಂದು ಬೆಸ್ಟ್ ಲ್ಯಾಬ್ ಫೆಸಿಲಿಟಿ, ಸರ್ಕಾರದಿಂದ ಪರ್ಮಿಷನ್ ಇರುವಂಥದ್ದು, ಮತ್ತು ಅವ್ರದ್ದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು, ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ದು, ಇದೆಲ್ಲ ಇನ್ಫಾರ್ಮೇಷನನ್ನು ನಾವು ಕಾಲೇಜಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮ ಉನ್ನತ ಶಿಕ್ಷಣ ಸಚಿವರ ಒಂದು ಇನಿಷಿಯೇಟಿವ್ ಇದು. ಕಡ್ಡಾಯವಾಗಿ ಅವರು 2-3 ಬಾರಿ ಮೀಟಿಂಗ್ ಮಾಡಿ ಎಲ್ಲ ಕಾಲೇಜರಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ತಾವು ತಮ್ಮ ಲಾಗಿನ್ನಲ್ಲೇ ನೋಡ್ಬೋದು. ಜೊತೆಗೆ ಕೌನ್ಸಿಲಿಂಗಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮಧ್ಯವರ್ತಿಗಳು ಸೀಟ್ ಬ್ಲಾಕಿಂಗು, ಮತ್ತು ನಿಮ್ಮ ಲಾಗಿನ್ ಅಂತ ತಗೊಂಡು ಅವರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗುವಂಥದ್ದು, ಮತ್ತು ನಿಮಗೆ ಇಂಥ ಕಾಲೇಜನ್ನೇ ಕೊಡಿಸ್ತೀನಿ ಅಂತ ಹೇಳುವಂಥದ್ದು. ನಾನು ಆಗಲೇ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೇಳಿದೆ, 100% ನಮ್ಮ ಮೂಲಕ ಅಲಾಟ್ ಆಗುತ್ತೆ, ಓಕೆ. ಬಟ್ ಆದರೂ ನಿಮಗೆ ಇನ್ನೊಂದು ಹೇಳ್ತಾರೆ, ಹೌದೌದು KE ಮೂಲಕನೇ ಅಲಾಟ್ ಆಗುವಂಥದ್ದು, ಆದರೆ ನಮಗೆಲ್ಲ ಸೆಟ್ಟಿಂಗ್ ಇದೆ, ನಾವೆಲ್ಲ ನಿಮ್ಮದು ನೋಡಿಬಿಡ್ತೀವಿ, ನಾವು ನಿಮಗೆ ಎಲ್ಲ ಮಾಡಿ ಕೊಡ್ತೀವಿ, ಜಸ್ಟ್ ನೀವು ಇಷ್ಟು ದುಡ್ಡು ಕೊಡಿ, ನಮಗೆ ಕೋರ್ಸ್ ಫೀಸ್ ಇಷ್ಟಿದೆ. ದಯಮಾಡಿ ನಾನು ಹೇಳ್ತೀನಿ, ಯಾರು ಮೂರ್ಖರಾಗಕ್ಕೆ ಹೋಗಬೇಡಿ. ಕಳೆದ ವರ್ಷ ಸಹ ಒಂದು FIR ಆಗಿದೆ, ಅದ್ರ ಹಿಂದಿನ ವರ್ಷ ಒಂದು FIR ಆಗಿದೆ. ಇವರೆಲ್ಲ ನಿಮಗೆ ಮೋಸ ಮಾಡುವಂಥವ್ರು. ನಿಮಗೆ ಡೌಟ್ ಇದ್ದರೆ ನೇರ KEಗೆ ಬಂದಿಲ್ಲ, ನೇರ ಕಾಲೇಜಿಗೆ ಹೋಗಿ. ಕಾಲೇಜಲ್ಲಿ ಯಾರು ನಿಮಗೆ ಮೋಸ ಮಾಡಲ್ಲ. ಬಟ್ ನೀವು ಕಾಲೇಜಿನ ಮ್ಯಾನೇಜ್ಮೆಂಟು ಅಥವಾ ಪ್ರಿನ್ಸಿಪಾಲಿಗೆ ಭೇಟಿ ಮಾಡಬೇಕು, ಅವ್ರ ನಿಯಮಗಳನ್ನ ಹೇಳ್ತಾರೆ. ನೀವು ಕಾಲೇಜಿಂದ ಹೊರಗಡೆ ನಾನು ಕಾಲೇಜವನು, ಬಿಹಾಫ್ ಆಫ್ ಕಾಲೇಜ್ ಅಂತ ಹೇಳ್ತಾರಲ್ಲ, ಅವರಿಗೆ ನೀವು ನಂಬಿದ್ರೆ ಅಂತಂದರೆ ನೀವು ಕೆಟ್ಟ್ರಿ. ಹಾಗಾಗಿ ಕೌನ್ಸಿಲಿಂಗಲ್ಲಿ ಸಹ ಅಷ್ಟೇ ಪಾರದರ್ಶಕವಾಗಿ ನಡೆಯುತ್ತೆ. ತಮಗೆಲ್ಲ ಗೊತ್ತಿದೆ, ನಮ್ಮದು ಫೇಕ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗಿ ಮೆಡಿಕಲಲ್ಲಿ PH ಅಂತೇಳಿ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ದು ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತಿದೆ, ಪೇಪರಲ್ಲಿ ನೋಡಿದ್ದೀರಾ. 26 ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡಿದ್ದೀವಿ, ಮಧ್ಯವರ್ತಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮಾತ್ರ ಅಲ್ಲ, ನಮ್ದು ಎಂಟೈರ್ ಕೌನ್ಸಿಲಿಂಗಲ್ಲಿ ಅವ್ರನ್ನ ಹೊರಗಡೆ ಹಾಕಿದ್ದೀವಿ ನಾವು. ಆ 2-3 ಪೇರೆಂಟ್ಸ್ ನಮ್ಮ ಹತ್ರ ಬಂದು ಆಕ್ಚುಲಿ ಕಣ್ಣೀರು ಹಾಕಿದ್ದಾರೆ. ಸರ್, ಊರಲ್ಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ಸರ್, ನಾನು ಏನು ನಿಮ್ದು ಹಿಂಗೆ ಆಗಿದೆಯಂತೆ ಅಂತೇಳಿ. ದಯಮಾಡಿ ಇಂಥ ಅನ್ಯ ಮಾರ್ಗಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ನೀವು ಎಂದಿದ್ರೂ ಸಿಕ್ಕಿ ಬೀಳ್ತೀರಾ. ನೀವು ರಾಜಮಾರ್ಗದಲ್ಲಿ ಬನ್ನಿ, ಸೀಟ್ ತಗೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಒಂದು ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇಷ್ಟು ಮಾಧ್ಯಮಗಳಿದಾವೆ. ನೀವು ಹೆಂಗೆ ಏನಾದರೂ ಒಂದು ಮಾಡಿ ನಾವು ಸಕ್ಸಸ್ ಆಗಿಬಿಡ್ತೀವಿ, ತಗೊಂಡ್ಬಿಡ್ತೀವಿ ಅಂತೇಳಿ ಮಧ್ಯವರ್ತಿಗಳಿಗೆ ನಂಬ್ತಾರೆ ಕೆಲವರು.
ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ದಯಮಾಡಿ ತಾವು KEನ ಸಂಪರ್ಕ ಮಾಡಿ ನಾವು ತಮಗೆ ಹೇಳ್ತೀವಿ. ಹಾಗಾಗಿ ಇದು 100% ಪಾರದರ್ಶಕವಾಗಿ ಸೀಟ್ಗಳ ಹಂಚಿಕೆ ಆಗುತ್ತೆ. ಜೊತೆಗೆ ಇಂಜಿನಿಯರಿಂಗಲ್ಲಿ ಸಾಕಷ್ಟು ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ. ಆಮೇಲೆ ಆಯ್ಕೆ ಮಾಡುವಂಥದ್ರಲ್ಲೂ ಅಷ್ಟೇ, ನೀವು ಕಾಲೇಜು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ನಿಮ್ಮ ಮಗು ಉದ್ಯೋಗ ಸಿಗುತ್ತಾ ಮುಂದೆ ಈ ಕೋರ್ಸನ್ನು ಮಾಡಿದರೆ, ಇದು ಎಲ್ಲ ಸ್ವಲ್ಪ ತಿಳುವಳಿಕೆ ಇರೋರಂತರ ಒಂದು ಅಸೆಸ್ ಮಾಡಿ. ಆಮೇಲೆ ಸುಮಾರು ಜನ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ, ನೀವು ಮಾರ್ಗದರ್ಶನ ತಗೊಳ್ಳಿ ಬೇರೆಯವ್ರ ಹತ್ರ, ನಂದು ಏನೂ ಆಕ್ಷೇಪ ಇಲ್ಲ. ಆದರೆ ನಾವು ಸಹ ಆ ಒಂದು ಸಣ್ಣ ಕೆಲಸ ಕಳೆದ ವರ್ಷದಿಂದ ಮಾಡ್ತಾ ಇದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಹಂತಗಳಲ್ಲಿ ನಾವು ನಿಮಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಸಹ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಅದನ್ನು ಸಹ ತಾವು ಕೇಳಬಹುದು. ಮತ್ತು ನಿಮ್ಮ ಲಾಗಿನ್ ಪಾಸ್ವರ್ಡನ್ನು ದಯಮಾಡಿ ಯಾರಿಗೆ ಹಂಚೋದಕ್ಕೆ ಹೋಗಬೇಡಿ, ಮಿಸ್ಯೂಸ್ ಮಾಡ್ತಾರೆ. ನಾವು ತುಂಬ ಸರಳ ಮಾಡಿದ್ದೀವಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದನ್ನು, ತಾವೇ ಮಾಡಿ ಅಂತ. ಜೊತೆಗೆ ಅಂತಿಮವಾಗಿ ತಮಗೆ ಹೇಳುವಂಥದ್ದು, ಇದು ಒಂದು ರಾಜ್ಯದ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಿಗೆ ಈ ಒಂದು CET ದಿಕ್ಸೂಚಿ ಮ್ಯಾಗ್ಝೈನನ್ನು ಕಳಿಸ್ಕೊಟ್ಟಿದ್ದೀವಿ. ನೀವು ಅಲ್ಲಿ ಇಲ್ಲಿ ಎಲ್ಲಿ ಹೋಗಿ ಏನು ನೋಡೋದು ಬೇಕಾಗಿಲ್ಲ. ನಿಮ್ಮ ಪೇರೆಂಟ್ಸಿಗೆ ಏನೇನು ಡೌಟ್ಸ್ಗಳಿರುತ್ತೆ, ಕಳೆದ ವರ್ಷ ಮೆಡಿಕಲ್ ಸೀಟ್ ಎಷ್ಟಿತ್ತು, ಡೆಂಟಲ್ ಸೀಟ್ ಎಷ್ಟಿತ್ತು, ಮೆಡಿಕಲ್ ಈಗ ಉದಾಹರಣೆಗೆ ಸರ್ಕಾರಿ ಕಾಲೇಜಲ್ಲಿ ಏನು ಫೀಸ್ ಇತ್ತು, ಖಾಸಗಿ ಕಾಲೇಜಲ್ಲಿ ಏನು ಫೀಸ್ ಇತ್ತು, ಇಂಜಿನಿಯರಿಂಗ್ ಸೀಟ್ಸ್ ಎಷ್ಟಿತ್ತು, ಕಂಪ್ಯೂಟರ್ ಸೈನ್ಸಲ್ಲಿ ಸೀಟ್ಸ್ ಎಷ್ಟಿತ್ತು, ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ರಿಸರ್ವೇಷನ್ನು, C ಸರ್ಟಿಫಿಕೇಟ್ ಇದ್ದವರಿಗೆ ಏನು ಅನುಕೂಲ ಇದೆ, ಸ್ಪೋರ್ಟ್ಸ್ ಆದರೆ ಏನು ಅನುಕೂಲ ಇದೆ, ಎಲ್ಲ ಮಾಹಿತಿ ಈ ಪುಸ್ತಕದಲ್ಲಿದೆ. ದಯಮಾಡಿ ನೀವು ಪೇರೆಂಟ್ಸನ್ನು ಈ ಪುಸ್ತಕ ನಿಮ್ಮ ಮನೆಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ ನಾನು. ಮಕ್ಕಳಿಗೆ ಕಾಲೇಜ್ ಮುಖಾಂತರ ನಾವು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡಿದ್ವಿ. ಕನ್ನಡ ಇಂಗ್ಲೀಷ್ ಎರಡೂ ಭಾಷೆನಲ್ಲಿ ನಾವು ಮುದ್ರಣ ಮಾಡಿದ್ವಿ. ಅರ್ಧ ದಿವಸ ಸಾಕು ಇದನ್ನು ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ನೀವೇ ಮಾಸ್ಟರ್ ಆಗಿಬಿಡ್ತೀರ. ನಿಮ್ಮ ಮಗುಗೆ ನೀವೇ ಗೈಡ್ ಮಾಡಿ ನೀವು ಸೀಟನ್ನು ಅಲಾಟ್ ಮಾಡ್ಕೊಂಡು ಬಿಡ್ಬೋದು. ಹಾಗಾಗಿ ದಯಮಾಡಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಒಳ್ಳೆ ಕಾಲೇಜಿನ ಸೀಟನ್ನು ಪಡೀರಿ. ಆ ಸೀಟ್ ಪಡಿಬೇಕು ಅಂತಂದರೆ 23, 24 ಮತ್ತು ನೀಟ್ ಅಭ್ಯರ್ಥಿಗಳು 3ನೇ ತಾರೀಕು ಶ್ರಮವಹಿಸಿ ಪರೀಕ್ಷೆಯನ್ನು ಬರೀರಿ. ಎಲ್ಲ ಸೀಟುಗಳು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನಾವು ಅಲಾಟ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಒಂದು ಮೋಸ ಇರಲ್ಲ. ಜೊತೆಗೆ ನಿಮಗೆ ಇಂಥ ಒಂದು ವೇದಿಕೆಯನ್ನು TV9 ಅವರು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಏನಂತಂದರೆ KCET 2026 ಎಕ್ಸಾಮ್ ಬರೆದು ಕಾಲೇಜ್ಗೆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂತಿದ್ರೆ ಎಲ್ಲರೂ ಏನಂತಂದರೆ ಕಾಲೇಜ್ ಅಣ್ಣಗಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಹಾಕಿರಿ. ನೀವು ಕೌನ್ಸಿಲಿಂಗ್ ಪ್ರಸನ್ನ ಸರ್ ಹೇಳಿರೋ ಥರ ಕೌನ್ಸಿಲಿಂಗ್ ಪ್ರೊಸೆಸ್ಸು, ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲ ವೀಡಿಯೋಸ್ನು ನಾವು ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಮುಖಾಂತರ. ಇವಾಗ ಆಲ್ರೆಡಿ ಏನಂತಂದರೆ KCET ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇದೆ ಅನ್ನೋದು ವಿಡಿಯೋ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಇಲ್ಲ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ, ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿರ್ತೀವಿ. ಮತ್ತು ಅವ್ರು ಹೇಳಿರೋ ಥರ PUC ಮಾರ್ಕ್ಸು ನಿಮ್ಮ KCET ರ್ಯಾಂಕ್ ಯಾವ ಥರ ಡಿಸೈಡ್ ಆಗುತ್ತೆ ಆ ವಿಡಿಯೋ ಕೂಡ ಇದೆ. ಮತ್ತು ಅಡ್ಮಿಟ್ ಕಾರ್ಡ್ ರಿಲೇಟೆಡ್ ವೀಡಿಯೋಸ್ ಕೂಡ ಇದೆ. ಎಲ್ಲ ವೀಡಿಯೋನು ನಮ್ಮ ಹತ್ರ ಆಲ್ರೆಡಿ ಇದೆ. ನೀವು ಕಮೆಂಟ್ ಹಾಕಿರಿ, ನಾವು ಶೇರ್ ಮಾಡ್ತಾ ಇರ್ತೀವಿ. ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ, ಹೋಗಿ ನೋಡ್ಕೊಳ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.